ಸ್ಟಾರ್ಟಿಂಗಲ್ಲಿ ನಮಗೆ ಹೀರೋನ ತೋರಿಸ್ತಾರೆ. ಅವನ ಹೆಸರು ಜಿಮ್ಮಿ. ಅವನು ಅವ್ರ ಫ್ರೆಂಡ್ಸ್ ಜೊತೆ ಕಲಿತು ಒಂದು ಗೇಮಿಂಗ್ ಕಂಪ್ನಿನ ಸ್ಟಾರ್ಟ್ ಮಾಡಿರ್ತಾನೆ. ಆದರೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಕಂಪನಿ ಬೋರ್ಡ್ ಮೀಟಿಂಗ್ಸಲ್ಲಿ ಅವನ್ನ ತೆಗ್ದಾಕ್ಬಿಡ್ತಾರೆ. ಅದೇ ಬಾದಿಂದ ಅವನು ಮನೆಗೆ ಹೋಗ್ತಾನೆ. ಮನೆಯಲ್ಲಿ ಅವ್ರ ಅಪ್ಪ, ಅಮ್ಮ ಮತ್ತು ಅವ್ರ ತಂಗಿ ಇರ್ತಾಳೆ. ಇವರಿಗೆ ಆಲ್ರೆಡಿ ಟಿವಿಯಲ್ಲಿ ನ್ಯೂಸ್ ಎಲ್ಲ ಗೊತ್ತೇ ಆಗಿರುತ್ತೆ. ಅದರಿಂದ ಜಿಮ್ಮಿ ಬಂದ ತಕ್ಷಣ ಅವ್ರು ಏನೂ ಕೇಳಲ್ಲ. ಆ್ಯಂಡ್ ಅವ್ರ ಅಪ್ಪ ಜಿಮ್ಮಿನ ಕೂರಿಸ್ಕೊಂಡು, ನೋಡು, ಕೆಲಸದಲ್ಲಿ ಈ ಥರ ಆಗ್ತಾನೆ ಇರುತ್ತೆ. ನೀನು ಇವನ್ನೆಲ್ಲ ಮರೆತು ಮುಂದಕ್ಕೆ ಸಾಗಬೇಕು ಅಂತ ಹೇಳ್ತಾರೆ. ಇಷ್ಟರಲ್ಲಿ ಜಿಮ್ಮಿಗೆ ಆಫೀಸಿಂದ ಒಂದು ಕಾಲ್ ಬರುತ್ತೆ. ಅದೇನಾಗಿರುತ್ತೆ ಅಂದರೆ ಅವ್ರ ಕಂಪ್ನಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು ಇವ್ರ ಕಂಪ್ನಿನ ಜಪಾನ್ ಕ್ಲೈಂಟ್ಸ್ಗೆ ಮಾರ್ತಾ ಇರ್ತಾರೆ. ಅದಕ್ಕೋಸ್ಕರದಿಂದ ಜಿಮ್ಮಿನ ಜಪಾನಿಗೆ ಸ್ವಲ್ಪ ದಿನ ಹೋಗ್ಬೇಕಾಗಿರುತ್ತೆ. ಜಪಾನ್ ಅಂತ ಮಾತು ಕೇಳಿದ ತಕ್ಷಣ ಜಿಮ್ಮಿ ಮುಖದಲ್ಲಿ ಏನೋ ಒಂಥರ ಬಾಧೆ ಎಲ್ಲ ಕಾಣಿಸ್ತಾ ಇರುತ್ತೆ. ಅದನ್ನೇ ಯೋಚಿಸ್ತಾ ಅವನು ಅವ್ರ ಹಳೆ ಮನೆಗೆ ಹೋಗ್ತಾನೆ. ಮೆಟಲ್ ಹೋದ ತಕ್ಷಣ ಅವ್ನು ಡೈರೆಕ್ಟ್ ಅವ್ನ ರೂಮಿಗೆ ಹೋಗ್ತಾನೆ. ಅದರಲ್ಲಿ ಇರೋ ಅವ್ರ ಡ್ರಾನ ಓಪನ್ ಮಾಡಿ ಅವ್ರ ಹಳೆ ಮೆಮರೀಸ್ ಎಲ್ಲ ತೆಗೆದು ನೋಡ್ತಾ ಇರ್ತಾನೆ. ಒಂದು ಫೋಟೋ ಆಗಲಿ, ಮೂವಿ ಟಿಕೆಟ್ಸ್ ಆಗಲಿ, ಆ್ಯಂಡ್ 18 ವರ್ಷದ ಕೆಳಗಡೆ ಒಂದು ಹುಡುಗಿ ಕೊಟ್ಟ ಲೆಟರ್ ಆಗಲಿ, ಆ ಲೆಟರ್ ಜಿಮ್ಮಿಗೋಸ್ಕರನೇ ಕೊಟ್ಟಿರ್ತಾರೆ ಆ ಹುಡುಗಿ. ಆ್ಯಂಡ್ ಅದನ್ನು ಓಪನ್ ಮಾಡಿದ ತಕ್ಷಣ ಅದರಿಂದ ಬರೋ ಒಂದು ಸ್ಮೆಲ್ ಹಳೆ ಜ್ಞಾಪಕನೆಲ್ಲ ಗುರ್ತು ಮಾಡ್ತಾ ಇರುತ್ತೆ. ಇವಾಗ ನಮಗೆ ಪ್ರೆಸೆಂಟ್ ಸಿಚುವೇಶನಲ್ಲಿ ತೋರಿಸ್ತಾರೆ. ಜಿಮ್ಮಿನ್ ಜಪಾನ್ ಕ್ಲೈಂಟ್ಸ್ ಜೊತೆ ಮಾತಾಡ್ತಾ ಇರ್ತಾನೆ. ಆದರೆ ಸ್ವಲ್ಪ ಡಲ್ ಆಗಿರ್ತಾನೆ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ಅವನ ಕಷ್ಟ ಎಲ್ಲ ಕೂಡ ಆ ಕಂಪ್ನಿಯಲ್ಲಿ ಇಟ್ಟಿರ್ತಾನೆ. ಇವಾಗ ಆ ಕಂಪ್ನಿನ ಬೇರೆ ಕೈಗೆ ಕೊಡಬೇಕು ಅಂದರೆ ಅವನಿಗೆ ಸ್ವಲ್ಪ ದುಃಖ ಆಗ್ತಾ ಇರುತ್ತೆ. ಇಷ್ಟರಲ್ಲಿ ಜಪಾನ್ ಕ್ಲೈಂಟ್ಸ್ಗಳು ಮಾತಾಡ್ತಾ ಜಿಮ್ಮಿಗೆ ಹೇಳ್ತಾರೆ, ಸ್ವಲ್ಪ ಬ್ಲಾಸಮ್ ಟೈಮ್ ಅಲ್ವಾ, ಇದೇ ರೂಮಲ್ಲಿ ಸುತ್ತಾಣ ಅಂತ. ಅದಕ್ಕೆ ಜಿಮ್ಮಿನ್ ಹೇಳ್ತಾನೆ, ಇಲ್ಲ, ನನಗೆ ಬೇರೆ ಕೆಲಸ ಇದೆ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಜಿಮ್ಮಿನ್ ಭಾಳ ಹುಷಾರಿಂದ ಇದ್ದು ಜಪಾನ್ ಟ್ರೈನ್ನ ಹಿಡ್ಕೊಂಡು ಬೇರೆ ಕಡೆ ಹೋಗ್ತಾ ಇರ್ತಾನೆ. ಆ್ಯಂಡ್ ಅಲ್ಲಿ ಹೋಗ್ಬೇಕಾದ್ರೆ ಇಯರ್ಫೋನ್ಸ್ನ ಇಟ್ಕೊಂಡು ಹಳೆ ಸಾಂಗ್ನ ಕೇಳ್ತಾ ಅವ್ನ ಮೆಮರೀಸ್ ಎಲ್ಲ ಕೂಡ ರಿವೈಸ್ ಮಾಡ್ಕೊಂಡೇ ಇರ್ತಾನೆ. ಆ ಟೈಮಲ್ಲಿ ಜಿಮ್ಮಿನ್ಗೆ 18 ವರ್ಷ. ಅವನು ಕಾಲೇಜ್ ಮುಗ್ದಿರುತ್ತೆ, ಯೂನಿವರ್ಸಿಟಿ ಅಪ್ಲಿಕೇಶನ್ಗೆ ಹಾಕಿರ್ತಾನೆ. ಇಷ್ಟರಲ್ಲಿ ಅಂತ ಒಂದು ಕರೋಕೆ ಕ್ಲಬ್ಬಲ್ಲಿ ಜಾಬ್ ಮಾಡ್ತಾ ಇರ್ತಾನೆ. ಅವನು ಜಾಬ್ಗೆ ಹೋಗ್ಬೇಕಾದ್ರೆ ಒಂದು ಮಂದಿರ ಹತ್ರ ಸ್ಟಾಪ್ ಆಗಿ, ದೇವ್ರೆ, ಈ ಸಲ ಆದರೂ ನನಗೆ ಯೂನಿವರ್ಸಿಟಿಯಲ್ಲಿ ಸೀಟ್ ಬರೋ ಹಾಗೆ ಮಾಡು ಅಂತ ಬೇಡ್ಕೊಂಡು ಅಲ್ಲಿಂದ ಅವ್ನು ಡೈರೆಕ್ಟ್ ಕರೋಕೆ ಜಾಬ್ ಹತ್ರಕ್ಕೆ ಹೋಗ್ತಾನೆ. ಹೋದ ತಕ್ಷಣ ಅವ್ನ ಮ್ಯಾನೇಜರ್ ಜಿಮ್ಮಿನ ಭಾಳ ಬೈತಾ ಇರ್ತಾನೆ. ಯಾಕಂದರೆ ದಿನಾನು ಲೇಟ್ ಬರೋ ಥರಾನೇ ಇವತ್ತು ಲೇಟ್ ಬಂದಿರ್ತಾನೆ. ಆ್ಯಂಡ್ ನೆಕ್ಸ್ಟ್ ಈ ಜಾಬಿಗೆ ಜಾಯಿನ್ ಮಾಡಿಸಿರೋ ಅವ್ನ ಫ್ರೆಂಡ್ ರಿಹಾನ್, ಅವನು